ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ಬಿತ್ತನೆ ಮಾಡಿ ತಿಂಗಳಾಗುತ್ತಾ ಬಂದರೂ ಸರಿಯಾದ ಸಮಯಕ್ಕೆ ಟಿಸಿ ನೀಡದೆ ಅಧಿಕಾರಿಗಳು ರೈತರ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಬಳ್ಳಾವೂರು, ಮುತ್ತಗಿ, ಟಕ್ಕಳ್ಕೆ ಹಾಗೂ ನಾಗೂರು ಗ್ರಾಮದ ರೈತರು ಹೆಸ್ಕಾಂ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಹಾರಿವಾಳ್ ಅವರು ಮಾತನಾಡಿ, ನಾವು ನಮ್ಮ ರೈತರು ಈಗಾಗಲೇ ಮುಂಗಾರು ಬಿತ್ತನೆ ಮಾಡಿ 1 ತಿಂಗಳು ಆಗಿದೆ. ಮಳೆ ಬಾರದ ಕಾರಣ ನಾವು ಬಿತ್ತನೆ ಮಾಡಿದ ಹತ್ತಿ, ತೊಗರಿ, ಕಬ್ಬು, ಈರುಳ್ಳಿ, ಮೆಣಸಿನಕಾಯಿ ಬೆಳೆಗಳು ಬತ್ತಿ ಹೋಗುತ್ತಿದ್ದಾವೆ. ಹೆಸ್ಕಾಂ ಇಲಾಖೆಯಾದವರು ನಮ್ಮ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ನಾವು ಈಗಾಗಲೇ 15ರಿಂದ 20 ದಿನಗಳಿಂದ ಪ್ರತಿದಿನ ಕೆಬಿಗೆ ಬರುವುದು ಹೋಗುವುದೇ ಆಗಿದೆ. ನಾವು ನಮ್ಮ ಟಿಸಿ ಕೇಳಿದರೆ ಇಲ್ಲಿನ ಅಧಿಕಾರಿಗಳು ಇಲ್ಲ ಸಲ್ಲದ ಸಬೂಬು ಹೇಳಿ ರೈತರ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದಾರೆ ಹೊರತು ನಮ್ಮ ರೈತರಿಗೆ ಟಿಸಿ ಕೊಡುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ಸರ್ಕಾರದ ಸುತ್ತೋಲೆ ಪ್ರಕಾರ ರೈತರ ಜಮೀನಿನ ಟಿಸಿ ಸುಟ್ಟರೆ ಅದನ್ನು 72 ತಾಸಿನಲ್ಲಿ ತುಂಬಿಸಿ ಕೊಡಬೇಕು, ಇಲ್ಲದಿದ್ದರೆ ಹೊಸದನ್ನು ಕೊಡಿಸಬೇಕು. ಆದರೆ ಇವರು 15-20 ದಿನಗಳು ಕಳೆದರೂ ಕೂಡ ಟಿಸಿ ಕೊಡುತ್ತಿಲ್ಲ. ಇಲ್ಲಿ ಯಾರು ದುಡ್ಡು ಕೊಡುತ್ತಾರೆ ಅಂತವರಿಗೆ ಟಿಸಿಯನ್ನು ಮಾರಿಕೊಳ್ಳುತ್ತಿದ್ದಾರೆ. ಈ ಇಲಾಖೆಯಲ್ಲಿ ಬರೀ ಲಂಚದ ಅವ್ಯವಹಾರ ನಡೆದಿದೆ. ಇದೇ ರೀತಿ ಮುಂದುವರೆದರೆ ನಮ್ಮ ಕರವೇ ಸಂಘಟನೆ ಹಾಗೂ ಎಲ್ಲ ರೈತರು ಸೇರಿಕೊಂಡು ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಜಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹಾಗೂ ರೈತರು ನಮ್ಮದು ಒಂದು 100 ಟಿಸಿ ಐತ್ರಿ. ಆ ಟಿಸಿ ಸುಟ್ಟಿತ್ತು. ಟಿಸಿ ಸುಟ್ಟಿಂದ ಒಂದು 15-20 ದಿನ ನಾವು ಆಫೀಸ್ಗೆ ನಿರಂತರವಾಗಿ ಬರೋದು ಹೋಗೋದು, ರೈತರು ಹೊಸಪಟ್ಟು ಬರೋದು ಹೋಗೋದು ಮಾಡಿದ್ವಿ. ಆದರೆ ಯಾವುದೇ ಕಾರಣಕ್ಕೂ ನಮ್ಗೆ ಯಾವ ಅಧಿಕಾರಿಗಳು ಸ್ಪಂದಿಸಲೇ ಇಲ್ಲ. ನಾವು ನಿರಂತರವಾಗಿ 15-20 ದಿನ ಅನಿವಾರ್ಯತೆ ಬಂದ್ವಿ. ಲಾಸ್ಟಿಗೆ ನಾವು ನಮ್ಮ ತಾಲೂಕಾಧ್ಯಕ್ಷರಾದಂಥ ಅಶೋಕ್ ಹಾರಿವಾಳ್ ಅವರ ನೇತೃತ್ವದಲ್ಲಿ ಅವ್ರಿಗೆ ಭೇಟಿಯಾಗಿ ನಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಅವರು ನಮ್ಮ ಸಮಸ್ಯೆಗಳಿಗೆ ಆಲಿಸಿ ನೋಡಿ ನಾವು ಬರ್ತೇವೆ ಸ್ಟೇಷನ್ ಬಂದು ಅವರು ಸರ್ವಡ ಮಾತಾಡಿ ಅವ್ರು ನಮ್ಗೆ ಟಿಸಿ ಕೊಡಿಸಿದ್ರು. ಒಂದು 15-20 ದಿನ ಅವಾಗ ಹೋಯ್ತು. ಅಧ್ಯಕ್ಷರು ಬಂದು ಟಿಸಿ ಕೊಡಿಸಿದ್ರು. ಮುಂದೆ ಅದು ಟಿಸಿ ಒಂದು 4-5 ದಿನ ಬರಲೇ ಇಲ್ಲ ಸರ್. ಬಂದು ಟಿಸಿ ಕೊಡಿಸಿ ಯಾವ ಮೋಟ್ರು ಚಲೋ ಆಗ್ತಾ ಇಲ್ಲ. ಒಂದು 7-8 ದಿನ ಆ ಟಿಸಿ ಸುಟ್ಟೇ ಬಿಡ್ತಾರೆ. ಆ ಟಿಸಿ ಸುಟ್ಟಿನ ಮತ್ತೆ ಈಗ 7 ದಿನ ಸರ್ ಟಿಸಿ ಬರ್ಲಾತೀವಿ. ರಿಟರ್ನ್ ಟಿಸಿನೇ ಕೊಡ್ತಾ ಇಲ್ಲ ನಾವು. ಬರೀ ರೈತರು ಸತತವಾಗಿ ರೈತರು 7-8 ದಿನ ಆಯ್ತು ಇವಾಗ. ಅಂದ್ರೆ ಅದೊಂದು 15-20 ದಿನ, ಇದು 7 ದಿನ, ಒಂದು ತಿಂಗಳಾಯ್ತು ಸರ್. ಈಗ ಹೊಲದಾಗ ಮೆಣಸಿಕಾಯಿ, ಉಳ್ಳಾಗಡ್ಡಿ, ತೊಗರಿ, ದ್ರಾಕ್ಷಿ ಎಲ್ಲ ಬೆಳೆದಿದ್ದೀವಿ. ಮಳೆ ಅಂತೂ ಆಗ್ತಾಯಿಲ್ಲ. ಇವಾಗ ಅವ್ಕೆ ನೀರು ಬಿಡ್ಬೇಕಂದ್ರೆ ಟಿಸಿ ಇಲ್ಲ. ದನಕರುಗಳಿಗೆ ನೀರು ಕುಡಿಯೋದು ದೊಡ್ಡ ಸಮಸ್ಯೆ ಆಗೈತಿ. ಹೀಗಾಗಿ ದಯವಿಟ್ಟು ಇದನ್ನು ಈಗ ನೀವು ಅಧಿಕಾರಿಗಳು ಭೇಟಿ ಆದ್ರಲ್ಲ, ಏನು ಹೇಳಿದ್ರು ಅವರು? ಅಧಿಕಾರಿಗಳು ಭೇಟಿಗೆ ಕೊಡ್ತೀವಿ, ನೀವು ಬೇರೆ ನಂಬರ್ ಆಗಿಲ್ಲ, ನಿಂದ್ರೆ ಆಧಾರ್ ಕಾರ್ಡ್ ಆಗಿಲ್ಲ, ನಿಂದಿರ್ಬೇಕು ಅಂತೇಳಿ ಏನೂ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಮತ್ತೆ ಅಧ್ಯಕ್ಷರನ್ನ ಭೇಟಿಯಾಗಿದ್ದೀವಿ, ಕರ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಇವಾಗ ನೋಡ್ಬೇಕೇನಾದ್ರು ರೈತರು ಇವರು ಸರ್ಕಾರಿ ಸುತ್ತೋಲೆ ಏನದ 72 ತಾಸಿನಾಗ ರೈತರಿಗೆ ಟಿಸಿಯನ್ನು ಕೊಡಬೇಕು. ಇಲ್ಲಿ 350 ಬಫರ್ ಸ್ಟಾಕ್ ಟಿಸಿ ಅದಾವೆ. 350 200 ಸುಟ್ಟವ್ರು ಅವು ಇಮಿಡಿಯೇಟ್ಲಿ ಅವಾಗಿಂದ ಕೊಟ್ಬಿಟ್ರೆ ಮುಗಿದು ಹೋಗಿತ್ತು 3 ದಿನದ ಒಳಗಾಗಿ. ಇವ ಮಾರ್ಕೊಂಡನ. ಯಾಕೆ ಬಫರ್ ಸ್ಟಾಕ್ ಟಿಸಿ ಎಲ್ಲಿ ಹೋದು ಅವು ತನಿಖೆ ಆಗ್ಬೇಕಂತೇಳಿ SCO ಜೋಡಿ ಇಟ್ಟೋತನ ವಾದ ವಿವಾದಗಳು ಆಗ್ಯಾವ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಯಾವುದೇ ದಾಖಲಾತಿ ಇಲ್ಲದೆ ಹೋರಾಟ ಎಂದೂ ಮಾಡಿಲ್ಲ. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದ ಪತ್ರಕರ್ತರಿಗೆ ಕರೆಸಿಕೇಸಿನವ. ಮರುದಿವಸ ಮತ್ತು ಕ್ಷಮೆಯನ್ನು ಯಾಚನೆ ಮಾಡಿದ ನನಗೆ ಫೋನ್ ಮುಖಾಂತರ. ಇದನ್ನು ಯಾಕೆ ಡಾಂಬ್ರೀಕರಣ, ಇವ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾನೆ ಅನ್ನೋದು ಎತ್ತಿ ತೋರಿಸ್ಲಕತ್ತದ. ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ಲಾಕತ್ತಾನ. ನಾ ಮಿನಿಸ್ಟ್ರಿಗೆ ಹೇಳೀನಿ, MLA ಹೇಳೀನಿ, ಅವ್ರಿಗೆ ಹೇಳೀನಿ. ಅವ್ರಿಗೆ ಗೊತ್ತೈತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಬರೀ ಅವ್ರ ಹೆಸರು ಹೇಳೋದು, ಅಂಜಿಕೆ ಹಾಕೋದು, ಸಸ್ಪೆಂಡ್ ಮಾಡ್ತೀನಿ ಅನ್ನೋದು ಸೆಕ್ಷನ್ ಆಫೀಸರ್ಗೆ, ಯಾರಿಗೆ ಬೇಕಾದ ಸಿಕ್ರಿ ಯೋಜನೆದವ್ರಿಗೆ ಮಾರೋದು, ಮತ್ತು ಯಾವ ಟಿಸಿ ವೈಯಕ್ತಿಕ ಟಿಸಿ ಹೊಡಿತಾನೆ ಅವ್ರಿಗೆ ಸಿರಿಕೆ ಮಾರೋದು. ಹೀಗಾಗಿ ನಮ್ಮ ಬಫರ್ ಟಿಸಿ ಯಾರಿಗೆ ಕೊಡಂತೇ ಇಲ್ಲದು. ಸರ್ಕ್ಯುಲೇಷನ್ ಅದ. ರೈತರಿಗೆ ಸುಟ್ಟಾಗ ಮಾತ್ರ ಹಳೆ ಟಿಸಿಯನ್ನು ನಿಲ್ಲಿಸ್ಕೊಳ್ಳೋದು, ಹೊಸ ಟಿಸಿಯನ್ನು ಕೊಡೋದು 72 ತಾಸಿನಾಗ. ಸುಮಾರು 1 ತಿಂಗಳು 6 ದಿನ ಕಳೆದ್ರು ಇವರು ಟಿಸಿ ಮುಟ್ಸಿಲ್ಲಪ್ಪ ಅಂದ್ರೆ ಇದ್ರ ಬಫರ್ ಟಿಸಿ ಸ್ಟಾಕನ್ನು ಮಾರ್ಯಾನತ್ತಿರೋ ಅದಾವತ್ತಿರೋ ಇಷ್ಟ್ರ ಮ್ಯಾಗ ಅರ್ಥ ಮಾಡ್ಕೊರಿ. ಮತ್ತು MD ಮೇಡಮ್ ಅವರು ಈಗ ಟ್ರ್ಯಾಪ್ ಆಗಿ 1ನೇ ತಾರೀಕಿಗೆ ಟ್ರ್ಯಾಪ್ ಆಗ್ಯಾನ. ಇವತ್ತು 9 ದಿನ ಆಯ್ತಮ್ಮ ಟ್ರ್ಯಾಪ್ ಆಗಿ. ದುಡ್ಡು ಕೇಳಿದಕ್ಕೆ ಟ್ರ್ಯಾಪ್ ಆಗಿ ಈಗ ಪ್ರಪ್ಪನ ಆಗ್ರಹದಲ್ಲಿ ಕಂಬಿ ಎಣ್ಸಕತ್ತಾನ. ಆದರೆ ಇಲ್ಲಿ ತನಕ ಸಸ್ಪೆಂಡ್ ಆರ್ಡ್ರ್ MD ಅವರು ಮಾಡಿಲ್ಲ. MD ಮೇಡಮ್ ಅವರಾಗಿರ್ಬೋದು, ಬೆಂಗಳೂರು MD ಅವರಾಗಿರ್ಬೋದು. ಇಂಥ ಕರ್ನಾಟಕದಲ್ಲಿ ಎಲ್ಲಿ ಆಗದಂಥ ಅನ್ಯಾಯ ಬಸವ ಜನ್ಮಸ್ಥಳ ಬಸವನ ಬಾಗೇಡಿ ಪಟ್ಟಣದಲ್ಲಿ ಆಗ್ಯದಪ್ಪ ಅಂದ್ರೆ ಇದಕ್ಕೆ ಸಚಿವರು ಮುತುವರ್ಜಿ ವಹಿಸಿ ಆ MD ಅವ್ರ ಜೋಡಿ ಮಾತಾಡಿ ಅವ್ನು ಸಸ್ಪೆಂಡ್ ಮಾಡಿಸಿ ಅವನ್ನೆಲ್ಲ ತನಿಖೆ ತಂಡ ರಚನೆ ಮಾಡಿ ಎಲ್ಲೆಲ್ಲಿ ಅವ್ಯವಹಾರ ಆಗ್ಯದ ಅದನ್ನು ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿ ಅವನ ನೌಕರಿಯಿಂದೇ ಡಿಸೈಲ್ ಮಾಡಬೇಕು. ಸರ್ಕಾರದಿಂದ ಅಕ್ರಮ ದುಡ್ಡನ್ನು ಏನು ಬೇನಾಮಿ ಆಸ್ತಿಗಳನ್ನು ಏನು ಮಾಡ್ಕೊಳೋಣ ಅವೆಲ್ಲ ಸರ್ಕಾರ
ಹಳ್ಳಿ ವಶಪಡಿಸಿಕೊಂಡು ಸರ್ಕಾರನ ಒಂದು ಶಕ್ತಿಯನ್ನು ತೋರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಹೆಸ್ಕಾಂ ಇಲಾಖೆ ಯಾರೂ ನಂಬಲಾರ್ದಂತ ಆಗ್ಬಿಡ್ತದ, ಅಧಿಕಾರಿಗಳನ್ನು ಯಾರೂ ನಂಬಲಾರ್ದಂಗೆ ಆಗ್ಬಿಡ್ತದ. ನೀವೊಬ್ಬರು ಏಜೆಂಟ್ರು ದಲ್ಲಾಳಿಗಳಾಗಿ ಕೆಲಸ ಮಾಡ್ಲಕತ್ತೀರಿ. ಅದಕ್ಕೆ SC ಅವರು ಏನು ಬಂದಿರಲ್ಲ, ಈಗ ಬರೋದೇ ನೀವು ಒಂದು 4-5 ದಿನ ಪತ್ರಿಕೆ ಮರುದಿವಸ ಬಂದಿದ್ರಪ್ಪ ಅಂದ್ರೆ ಎಲ್ಲ ರೈತರ ಸಮಸ್ಯೆ ಬಗ್ಗೆ ಇರ್ತಿತ್ತು. ಅಲ್ಲಿ ಗದಗ ತರಿಸಿದೆ, ಮುಧೋಳ ತರಿಸಿದೆ, ಹುಬ್ಬಳ್ಳಿ ತರಿಸಿದೆ, ಈಗ ಓಡಾಡಕತ್ತೀರಿ. 1 ತಿಂಗಳು 6 ದಿನ ಆಗಿ ಟ್ರ್ಯಾಪ್ ಆಗಿಂದ ನಿಮ್ಮ ವಿರೋಧನೂ ಹೋರಾಟ ಮಾಡ್ತೀವಿ ನಾವು. MD ಅವರು ಹುಬ್ಬಳ್ಳಿ ಮೇಡಮ್ MD ಅವ್ರಿಗೆ ಮಾಹಿತಿ ನೀಡೀನಿ, ಅವ್ರ ಸದಕ್ಕೆ ಬಂದು ಹೋಗಿಲ್ಲ. ಈ SC ಅವರು SC ಅವ್ರು ಇವತ್ತು ಬಂದಾರಲ್ಲ, ಇಂಜಿಗೇರಿ ಅವರು, ಇವು ಮೊದಲೇ ಬರಬೇಕಾಗಿತ್ತು. ಇವತ್ತು 1 ತಿಂಗಳು 6 ದಿವಸ ಆಗಿಂದ ಬಂದು ಕೇಸಿಂದ ಈಗೆಲ್ಲ ಆ ಕಡೆ MD ಅವ್ರು ಹೇಳತ್ತೆ TC ತರಿಸಿ ಮಾಡತ್ತೀರಿ. ಅವ್ರು ನೋಟಿಸ್ ಕೊಟ್ಟಿರಿ. ಸ್ಥಳಕ್ಕೆ ಬರ್ಬೇಕಲ್ಲ. ಜಿಲ್ಲೆ ಪ್ರಮುಖರಪ್ಪ ಅಂದ್ರೆ, ಹೆಸ್ಕಾಂ ಇಲಾಖೆ ಪ್ರಮುಖರಪ್ಪ ಅಂದ್ರೆ ಸ್ಥಳಕ್ಕೆ ಬಂದು ಯಾಕೆ ಈ ಪ್ರಾಬ್ಲಮ್ ಆಗ್ಯದ, ಏನಾಗ್ಯದ, ಮುಂದೆ ಸಾಲ್ವ್ ಮಾಡೋಂಥ ಶಕ್ತಿ ಈ ಅಧಿಕಾರಿಗಳಿಗೆ ಬೇಕು. ಇವತ್ತು ಬಂದಾರತ್ತೇಳಿ ನಿನ್ನೆ ತಾನೇ ಅವ್ರ ಜೋಡಿ ಮಾತಾಡೀನಿ. ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಅವ್ನು ಸಸ್ಪೆಂಡ್ ಮಾಡಿಸಿ, ಇದನ್ನು ತನಿಖೆ ಮಾಡಿಸಿ, ಮತ್ತು ಅವ್ನ ಬೇನಾಮಿ ಆಸ್ತಿಗಳನ್ನು ತನಿಖೆ ಮಾಡಿಸ್ರಿ. ಅವ್ನ ವಂಶಾಪಗಳು ಬೇರೆದವ್ರ ಹೆಸರಲ್ಲಿ ಅದಾವು. ಮಿಲಿಯನ್ ಗಟ್ಟಲೆ ದುಡ್ಡನ್ನು ಮಾಡ್ಯಾನ. ಮತ್ತು ರಾಜಕಾರಣಿಗಳ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಕೇಸಿಂದ ಆಟ ಆಡಕತ್ತಾನ. ನಾ ಅಷ್ಟು ದುಡ್ಡು ಕೊಟ್ಟೀನಿ, ಏನು ಮಾಡ್ತಾನ, ನಾ ಅವ್ರಿಗೆ ಶಾಸಕರಿಗೆ ಅಟ್ಟು ಕೊಟ್ಟೀನಿ, ಇವ್ರಿಗೆ ಇಷ್ಟು ಕೊಟ್ಟೀನಿ, ಆ ದೊಡ್ಡ MD ಮೇಡಮ್ಗೆ ಇಟ್ಟು ಕೊಟ್ಟೀನಿ, 6 ಲಕ್ಷ ಕೊಟ್ಟೀನಿ, ನನ್ನ ಮನೆದಿನ ಜೋಳ ಗೋಧಿ ಹೊಕ್ಕೋ ಅಂತ ಹೇಳ್ತಾನೆ. ಇಂಥವೆಲ್ಲವನ್ನು ಪಬ್ಲಿಕ್ ಮುಂದೆ ಹೇಳ್ಕೊತಾವ. ನನ್ನ ಕೈಯಾಗ ಎಲ್ಲ ಸಿಕ್ಕೊಂಡ್ಬಿಟ್ಟಾರ, ಇವ್ರೇನು ಹಾರಾಡ್ತಾರ, ಅವ್ನು ಲೆಕ್ಕದಾಗದಾನ. ಅನುಕಂಪ ತೋರಿಸ್ತಾನ. ಅವ್ನು ಕಾಲಿಲ್ಲತ್ತೇಳಿ 3 ಸರಿ ಟ್ರ್ಯಾಪ್ ಆಗ್ಯಾನ ಹಿಂದಕ್ಕೆ. ಇದು 4ನೇ ಸರಿ ಟ್ರ್ಯಾಪ. ಇವು ಕಾಲಿಲ್ಲಾರ್ದವ್ರು ಮಾಡೋ ಕೆಲಸ, ಅನುಕಂಪತ್ತ ನಡ್ಯಾಕೆ ಬರ್ಲತ್ತ, ನಾವು ಏನೋ ಅರೇಂಜ್ಮೆಂಟ್ ಮಾಡ್ತೇವತ್ತ. ಈ ಸುಭಾಷ್ ನಾಸಿ ಅವ್ರು ಇಲ್ಲೇ ಅದಾರ. 3 ತಿಂಗಳ ಹಿಂದೆ ಬಂದು ಹೋದವ. ನಾವು 1 ದಿನ ಬಂದಿಲ್ಲ, ಒಂದು ಕಾಲ್ ಮಾಡಿಲ್ಲ, ಒಂದು ಕಿರುಕುಳ ನೀಡಿಲ್ಲ, ಒಂದು ಏನೂ ಇಲ್ಲ. ಸುಳ್ಳು ಮಾಹಿತಿ ಕೊಟ್ಟು ಮರುದಿವಸ ರಾತ್ರಿ ಫೋನ್ ಮಾಡಿ ಕೇಸಿಂದ ನೀವು ಬೀಗರು ನನ್ನ ತಪ್ಪಾಗ್ಯದ ಅಂತ ಇಂಥ ಹೇಳಿಕೆಯನ್ನು ನೀಡ್ತಾನೆ. ಇವ ಚಿಲ್ಲರ ಎಷ್ಟು ಚಿಲ್ಲರದ ಇವ್ನು ಯಾಕೆ ಇಟ್ಕೊಂಡಾರಪ್ಪ ಅಂದ್ರೆ ಇದು ಹಿಂಡ್ಲಾಕತ್ತದ ಎಮ್ಮೆ. ಇವು ಒಬ್ಬ ಲೈಮನ್ನು ಬಿಡೋದಿಲ್ಲ, ಒಬ್ಬ ಸೆಕ್ಷನ್ ಆಫೀಸರು ಬಿಡೋದಿಲ್ಲ, ಒಬ್ಬ ಅಧಿಕಾರಿಗಳನ್ನು ಬಿಡೋದಿಲ್ಲ. ಎಲ್ಲರಿಗೆ ಅಂಜಿಕೆ ಹಾಕೋದು, ಧಮಕಿ ತೋರಿಸೋದು, ಸಚಿವರ ಹೆಸರು ಯೂಸ್ ಮಾಡೋದು. ಸಚಿವರದು ಮತ್ತು ಸಂಯುಕ್ತ ಪಾಟೀಲ್ ಅವ್ರದ್ದು ಇವ್ರದ್ದು ಹೆಸರು ಯೂಸ್ ಮಾಡಿಕೆಸಿಂದ ಅದಕ್ಕೆ ಸರ್ಕಾರ MD ಅವರು ಇಬ್ಬರು MD ಅವರು, ಹುಬ್ಬಳ್ಳಿ MD ಅವರು, ಬೆಂಗಳೂರು MD ಅವರು ಈಗ ಪರಪ್ಪನಗರದಲ್ಲಿ ಇರಲಿ ನೀವು ಶೀಘ್ರದಲ್ಲೇ ಅವನ್ನ ಸಸ್ಪೆಂಡ್ ಮಾಡಿ ತನಿಖೆಗೆ ಒಳಪಡಿಸ್ಬೇಕಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ರೈತರಿಗೆ ನ್ಯಾಯ ಸಿಕ್ಕದ. ಇವತ್ತಿನಿಂದ ಎಲ್ಲ ಸ್ವಚ್ಛ ಮಾಡಿಸಿದ್ದೀವಿ TC. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ದಾಖಲೆ ಸಮೇತ ಹೋರಾಟ. ನೀವು ಯಾರು ದಾಖಲೆ ಇಲ್ಲಲ್ಲ, ಪ್ರತಿಯೊಂದು ಪಿಕ್ಚರ್ ನನ್ನ ಬಳಿ ದಾಖಲೆ ಸಮೇತ ಹಚ್ಚಿ ಮತ್ತೆ ಲೋಕಾಯುಕ್ತ ಕೇಸ್ ಮಾಡಿ ಬಂದೀನಿ. 4 ಮಂದಿ ಮ್ಯಾಗೂ ಮಾಡಿ ಬಂದೀನಿ. ಇನ್ನು 4 ಭ್ರಷ್ಟ ಅಧಿಕಾರಿಗಳ ಮೇಲೂ ನಾನು ಹೊಳ್ಳಿ ಬೆಂಗಳೂರಿಗೆ ಹೋಗಿ ಲೋಕಾಯುಕ್ತ ಕೇಸ್ ಮಾಡೀನಿ. ಇವ್ರು ಏನಾದರೂ 2 ದಿನದಲ್ಲಿ ಏನಾದರೂ ಇವರು